ಮೊದಲನೆಯ ಪ್ರಶ್ನೆ, ಮಹಾಭಾರತದಲ್ಲಿ ಗೂಢಕೇಶ ಎಂಬ ಬಿರುದು ಯಾರದ್ದು? ಆಪ್ಷನ್ ಎ ಕರ್ಣ, ಆಪ್ಷನ್ ಬಿ ದುರ್ಯೋಧನ, ಆಪ್ಷನ್ ಸಿ ಅರ್ಜುನ, ಆಪ್ಷನ್ ಡಿ ನಕುಲ. ಸರಿಯಾದ ಉತ್ತರ ಆಪ್ಷನ್ ಸಿ, ಮಹಾಭಾರತದಲ್ಲಿ ಗೂಢಕೇಶ ಎಂಬ ಬಿರುದು ಅರ್ಜುನನದ್ದು. ಎರಡನೆಯ ಪ್ರಶ್ನೆ, ಕಂಪ್ಯೂಟರ್ನ ಮೆದುಳು ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಸಿಪಿಯು, ಆಪ್ಷನ್ ಬಿ ಮೌಸ್, ಆಪ್ಷನ್ ಸಿ ಮಾನಿಟರ್, ಆಪ್ಷನ್ ಡಿ ಕೀಬೋರ್ಡ್. ಸರಿಯಾದ ಉತ್ತರ ಆಪ್ಷನ್ ಎ, ಕಂಪ್ಯೂಟರ್ನ ಮೆದುಳು ಎಂದು ಸಿಪಿಯುವನ್ನು ಕರೆಯುತ್ತಾರೆ. ಮೂರನೆಯ ಪ್ರಶ್ನೆ, ರಾಮಾಯಣದಲ್ಲಿ ಮೊದಲಿಗೆ ಲಂಕೆಯನ್ನು ಕಂಡ ವಾನರ ಯಾರು? ಆಪ್ಷನ್ ಎ ಜಾಂಬವಂತ, ಆಪ್ಷನ್ ಬಿ ವಾಲಿ, ಆಪ್ಷನ್ ಸಿ ಹನುಮಂತ, ಆಪ್ಷನ್ ಡಿ ಸಂಪಾತಿ. ಸರಿಯಾದ ಉತ್ತರ ಆಪ್ಷನ್ ಡಿ, ರಾಮಾಯಣದಲ್ಲಿ ಮೊದಲಿಗೆ ಲಂಕೆಯನ್ನು ಕಂಡ ವಾನರ ಸಂಪಾತಿ. ನಾಲ್ಕನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಜನರು ಚಿನ್ನದ ಶೌಚಾಲಯವನ್ನು ಬಳಸುತ್ತಾರೆ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಸೌದಿ ಅರೇಬಿಯಾ, ಆಪ್ಷನ್ ಸಿ ಬಾಂಗ್ಲಾದೇಶ, ಆಪ್ಷನ್ ಡಿ ಅಮೇರಿಕಾ. ಸರಿಯಾದ ಉತ್ತರ ಆಪ್ಷನ್ ಬಿ, ಸೌದಿ ಅರೇಬಿಯಾದಲ್ಲಿ ಜನರು ಚಿನ್ನದ ಶೌಚಾಲಯವನ್ನು ಬಳಸುತ್ತಾರೆ. ಐದನೆಯ ಪ್ರಶ್ನೆ, ಯಾವ ಹಣ್ಣಿನ ಬೀಜವನ್ನು ತಿಂದರೆ ಬೆಕ್ಕು ಸಾಯಬಹುದು? ಆಪ್ಷನ್ ಎ ಹುಣಸೆ ಬೀಜ, ಆಪ್ಷನ್ ಬಿ ನೇರಳೆ ಹಣ್ಣಿನ ಬೀಜ, ಆಪ್ಷನ್ ಸಿ ಪಪಾಯಿ ಬೀಜ, ಆಪ್ಷನ್ ಡಿ ಕಲ್ಲಂಗಡಿ ಬೀಜ. ಸರಿಯಾದ ಉತ್ತರ ಆಪ್ಷನ್ ಸಿ, ಪಪ್ಪಾಯಿ ಹಣ್ಣಿನ ಬೀಜವನ್ನು ತಿಂದರೆ ಬೆಕ್ಕು ಸಾಯಬಹುದು. ಆರನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಕೆಂಪು ಬೆಂಡೆಕಾಯಿ ಬೆಳೆಯಲಾಗುತ್ತದೆ? ಆಪ್ಷನ್ ಎ ರಾಜಸ್ಥಾನ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಮಧ್ಯಪ್ರದೇಶ, ಆಪ್ಷನ್ ಡಿ ಹರಿಯಾಣ. ಸರಿಯಾದ ಉತ್ತರ ಆಪ್ಷನ್ ಎ, ರಾಜಸ್ಥಾನದಲ್ಲಿ ಕೆಂಪು ಬೆಂಡೆಕಾಯಿ ಬೆಳೆಯಲಾಗುತ್ತದೆ. ಏಳನೆಯ ಪ್ರಶ್ನೆ, ಜಗತ್ತಿನಲ್ಲಿ ಮೊದಲ ಪುಸ್ತಕವನ್ನು ತಯಾರಿಸಿದ ದೇಶ ಯಾವುದು? ಆಪ್ಷನ್ ಎ ಜರ್ಮನಿ, ಆಪ್ಷನ್ ಬಿ ಇಟಲಿ, ಆಪ್ಷನ್ ಸಿ ಇಂಗ್ಲೆಂಡ್, ಆಪ್ಷನ್ ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಡಿ, ಜಗತ್ತಿನಲ್ಲಿ ಮೊದಲ ಪುಸ್ತಕವನ್ನು ತಯಾರಿಸಿದ ದೇಶ ಚೀನಾ. ಎಂಟನೆಯ ಪ್ರಶ್ನೆ, ಕಿಡ್ನಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಯಾವ ಯಾವ ಆಹಾರವನ್ನು ಸೇವಿಸಬೇಕು? ಆಪ್ಷನ್ ಎ ಮೊಸರು, ಆಪ್ಷನ್ ಬಿ ಬಾರ್ಲಿ ನೀರು, ಆಪ್ಷನ್ ಸಿ ಅಗಸೆ ಬೀಜ, ಆಪ್ಷನ್ ಡಿ ಹುರುಳಿಕಾಳು. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ, ಕಿಡ್ನಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಬಾರ್ಲಿ ನೀರು ಮತ್ತು ಹುರುಳಿಕಾಳು ಸೇವಿಸಬೇಕು. ಒಂಬತ್ತನೇ ಪ್ರಶ್ನೆ, ತುಪ್ಪವನ್ನು ಅತಿಯಾಗಿ ಉತ್ಪಾದಿಸುವ ದೇಶ ಯಾವುದು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಅಮೇರಿಕ, ಆಪ್ಷನ್ ಸಿ ಜರ್ಮನಿ, ಆಪ್ಷನ್ ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಎ, ತುಪ್ಪವನ್ನು ಅತಿಯಾಗಿ ಉತ್ಪಾದಿಸುವ ದೇಶ ಭಾರತ. ಹತ್ತನೆಯ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಗೋಡಂಬಿ ತಿನ್ನಬಾರದು? ಆಪ್ಷನ್ ಎ ಹಲ್ಲಿನ ಸಮಸ್ಯೆ, ಆಪ್ಷನ್ ಬಿ ಮಲಬದ್ಧತೆ, ಆಪ್ಷನ್ ಸಿ ಮಧುಮೇಹ, ಆಪ್ಷನ್ ಡಿ ಮೈಗ್ರೇನ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ, ಹಲ್ಲಿನ ಸಮಸ್ಯೆ ಅಥವಾ ಮೈಗ್ರೇನ್ ಸಮಸ್ಯೆ ಇರುವವರು ಗೋಡಂಬಿ ತಿನ್ನಬಾರದು. 11ನೇ ಪ್ರಶ್ನೆ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವುದರಿಂದ ಯಾವ ಸಮಸ್ಯೆ ಪರಿಹಾರ ಸಿಗುತ್ತದೆ? ಆಪ್ಷನ್ ಎ ಮಲಬದ್ಧತೆ, ಆಪ್ಷನ್ ಬಿ ಜೀರ್ಣಕಾರಿ ಸಮಸ್ಯೆ, ಆಪ್ಷನ್ ಸಿ ದೇಹ ಶುದ್ಧಿ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ.
ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವುದರಿಂದ ಮಲಬದ್ಧತೆ, ಜೀರ್ಣಕಾರಿ ಸಮಸ್ಯೆ ಕಡಿಮೆಯಾಗುತ್ತದೆ ಮತ್ತು ದೇಹ ಶುದ್ಧಿಯಾಗುತ್ತದೆ. 12ನೇ ಪ್ರಶ್ನೆ, ಯಾವ ದೇಶದಲ್ಲಿ ಹಳದಿ ಬಣ್ಣದ ಬಟ್ಟೆ ಧರಿಸುವುದಕ್ಕೆ ನಿಷೇಧವಿದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಮಲೇಷಿಯಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಇಟಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮಲೇಷಿಯಾದಲ್ಲಿ ಹಳದಿ ಬಣ್ಣದ ಬಟ್ಟೆ ಧರಿಸುವುದಕ್ಕೆ ನಿಷೇಧವಿದೆ. 13ನೇ ಪ್ರಶ್ನೆ, ಸೊಳ್ಳೆಯ ಸರಾಸರಿ ಆಯುಷ್ಯ ಎಷ್ಟು? ಆಪ್ಷನ್ ಎ 45 ದಿನಗಳು, ಆಪ್ಷನ್ ಬಿ 51 ದಿನಗಳು, ಆಪ್ಷನ್ ಸಿ 56 ದಿನಗಳು, ಆಪ್ಷನ್ ಡಿ 63 ದಿನಗಳು. ಸರಿಯಾದ ಉತ್ತರ ಆಪ್ಷನ್ ಸಿ, ಸೊಳ್ಳೆಯ ಸರಾಸರಿ ಆಯುಷ್ಯ 56 ದಿನಗಳು. 14ನೇ ಪ್ರಶ್ನೆ, ಯಾವ ವಿಟಮಿನ್ನ ಕೊರತೆಯಿಂದ ಮೂಳೆಗಳು ಮೃದುವಾಗುತ್ತದೆ? ಆಪ್ಷನ್ ಎ ವಿಟಮಿನ್ ಕೆ, ಆಪ್ಷನ್ ಬಿ ವಿಟಮಿನ್ ಬಿ, ಆಪ್ಷನ್ ಸಿ ವಿಟಮಿನ್ ಡಿ, ಆಪ್ಷನ್ ಡಿ ವಿಟಮಿನ್ ಇ. ಸರಿಯಾದ ಉತ್ತರ ಆಪ್ಷನ್ ಡಿ, ವಿಟಮಿನ್ ಇ ಕೊರತೆಯಿಂದ ಮೂಳೆಗಳು ಮೃದುವಾಗುತ್ತದೆ. 15ನೇ ಪ್ರಶ್ನೆ, ಯಾವ ಪ್ರಾಣಿಯ ನಾಲಿಗೆ ನೀಲಿ ಬಣ್ಣದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಝೀಬ್ರಾ, ಆಪ್ಷನ್ ಬಿ ಜಿರಾಫೆ, ಆಪ್ಷನ್ ಸಿ ಮೊಲ, ಆಪ್ಷನ್ ಡಿ ಸಿಂಹ. ಸರಿಯಾದ ಉತ್ತರ ಆಪ್ಷನ್ ಬಿ, ಜಿರಾಫೆಯ ನಾಲಿಗೆ ನೀಲಿ ಬಣ್ಣದಲ್ಲಿ ಕಂಡುಬರುತ್ತದೆ. 16ನೇ ಪ್ರಶ್ನೆ, ಅತಿ ದೊಡ್ಡ ಆಮೆ ಎಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಇಂಗ್ಲೆಂಡ್, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಫ್ರಾನ್ಸ್, ಆಪ್ಷನ್ ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಡಿ, ಅತಿ ದೊಡ್ಡ ಆಮೆ ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತದೆ. 17ನೇ ಪ್ರಶ್ನೆ, ಯಾವ ಮರವು ಸೀತೆಯ ಜನನದ ಶುದ್ಧತೆ ಮತ್ತು ಶಕ್ತಿಯ ಸಾರವಾಗಿದೆ? ಆಪ್ಷನ್ ಎ ಅರಳಿ ಮರ, ಆಪ್ಷನ್ ಬಿ ಬೇವಿನ ಮರ, ಆಪ್ಷನ್ ಸಿ ಅಶೋಕ ಮರ, ಆಪ್ಷನ್ ಡಿ ಶ್ರೀಗಂಧದ ಮರ. ಸರಿಯಾದ ಉತ್ತರ ಆಪ್ಷನ್ ಸಿ, ಅಶೋಕ ಮರವು ಸೀತೆಯ ಜನನದ ಶುದ್ಧತೆ ಮತ್ತು ಶಕ್ತಿಯ ಸಾರವಾಗಿದೆ. 18ನೇ ಪ್ರಶ್ನೆ, ಡಯಾಬಿಟಿಸ್ ಇರುವವರು ಯಾವ ಹಣ್ಣನ್ನು ಸೇವಿಸಬಹುದು? ಆಪ್ಷನ್ ಎ ನೇರಳೆ ಹಣ್ಣು, ಆಪ್ಷನ್ ಬಿ ಪಪಾಯಿ ಹಣ್ಣು, ಆಪ್ಷನ್ ಸಿ ಬಾಳೆಹಣ್ಣು, ಆಪ್ಷನ್ ಡಿ ದಾಳಿಂಬೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ. ಡಯಾಬಿಟಿಸ್ ಇರುವವರು ನೇರಳೆ ಹಣ್ಣು ಮತ್ತು ಪಪಾಯಿ ಹಣ್ಣು ಸೇವಿಸಬಹುದು. 19ನೇ ಪ್ರಶ್ನೆ, ಕಾಲಿನ 2ನೇ ಬೆರಳು ಉದ್ದವಾಗಿದ್ದರೆ ಏನು ಅರ್ಥ? ಆಪ್ಷನ್ ಎ ಅದೃಷ್ಟವಂತರು, ಆಪ್ಷನ್ ಬಿ ಕೋಪಿಷ್ಠರು, ಆಪ್ಷನ್ ಸಿ ಧೈರ್ಯವಂತರು, ಆಪ್ಷನ್ ಡಿ ಬುದ್ಧಿವಂತರು. ಸರಿಯಾದ ಉತ್ತರ ಆಪ್ಷನ್ ಎ, ಕಾಲಿನ 2ನೇ ಬೆರಳು ಉದ್ದವಾಗಿದ್ದರೆ ಅದೃಷ್ಟವಂತರು ಎಂದು ಅರ್ಥ. 20ನೇ ಪ್ರಶ್ನೆ, ಯಾವ ಜೀವಿ ನೀರು ಕುಡಿದ ಕೂಡಲೇ ಸಾಯುತ್ತದೆ? ಆಪ್ಷನ್ ಎ ಕಾಂಗಾರು ಇಲಿ, ಆಪ್ಷನ್ ಬಿ ಮೊಲ, ಆಪ್ಷನ್ ಸಿ ಕಪ್ಪೆ, ಆಪ್ಷನ್ ಡಿ ಹಾವು. ಸರಿಯಾದ ಉತ್ತರ ಆಪ್ಷನ್ ಎ, ಕಾಂಗಾರು ಇಲಿ ನೀರು ಕುಡಿದ ಕೂಡಲೇ ಸಾಯುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.